ಸರಿಯಾದ ಸಮಯಕ್ಕೆ ಜಗನ್ನಾಥನ ರಥೋತ್ಸವ ನಡೀಲಿಲ್ಲ ಅನ್ನೋ ಮಾಹಿತಿ ಕೂಡ ಇದೆ. ಬಲರಾಮನ ರಥಚಕ್ರಗಳಲ್ಲಿ ತಾಂತ್ರಿಕ ದೋಷದಿಂದ ಸ್ವಲ್ಪ ಲೇಟ್ ಆಯ್ತಂತೆ. ಸುಮಾರು 20 ನಿಮಿಷಗಳ ತನಕ ರಥೋತ್ಸವ ಆರಂಭಗೊಳ್ಳೇ ಇಲ್ಲ. ನಾನು ಹೇಳಿದ್ನಲ್ಲ, ಹಗ್ಗ ಎಳೆಯೋದಕ್ಕೆ ಅಂತ ತುಂಬ ಜನ ನಿಂತಿರ್ತಾರೆ, ಹಗ್ಗ ಮುಟ್ಟಿದ್ರೆ ಸಾಕು ಅಂತ. ಸೊ ನಿಂತವರು ಆನ್ ಟೈಮಿಗೆ ಶುರುವಾಗ್ಬಿಟ್ಟಿದ್ರೆ ಎಲ್ಲ ಸಾಂಗೋಪಾಂಗವಾಗಿ ನಡೀತಾ ಇತ್ತು. ಆದರೆ 20 ನಿಮಿಷ ಲೇಟ್ ಆಯ್ತಂತೆ. ಅಷ್ಟರಲ್ಲಾಗಲೇ ಕೆಲವರಿಗೆ ಪೇಷನ್ಸ್ ಹೋಗಿದೆ. ಇನ್ನು ಎಷ್ಟೊತ್ತು ಅಂತ ಒದ್ದಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ಚೈನ್ ರಿಯಾಕ್ಷನ್ ರೀತಿ ತುಂಬ ಜನರಿಗೆ ಇಂಪ್ಯಾಕ್ಟ್ ಮಾಡಿರೋದು ತಿಳಿದು ಬರ್ತಾ ಇದೆ. ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಾ, ಟಾಪ್ ಆ್ಯಂಗಲ್ನಲ್ಲಿ ಸೇರಿದಂತಹ ಜನರ ಸಂಖ್ಯೆ ಎಷ್ಟು ಅಂತ. ಜನರ ಪ್ರವಾಹ ಇತ್ತು ಅಲ್ಲಿ. ಪೂರಿ ಜಗನ್ನಾಥ ದೇವಸ್ಥಾನದ ರಥ ಬೀದಿಯಲ್ಲಿ ಜನರ ಪ್ರವಾಹ ಒಂದು ಕಡೆಗೆ. ಇದು ಆ ಕಾಲ್ತುಳಿತದ ನಂತರ ಆಕ್ಸಿಜನ್ ಸಮಸ್ಯೆಯಿಂದ ಅಸ್ವಸ್ಥರಾದವರಿಗೆ ಟ್ರೀಟ್ಮೆಂಟನ್ನು ಕೂಡಲೇ ಕೊಡಲಾಗ್ತಾ ಇದೆ. 600 ಜನ ಅಸ್ವಸ್ಥರಾದಂತೆ. 600 ಜನ ಅಲ್ಲಿ ಸೇರಿದ ಜನರಲ್ಲಿ ಇದು ತೀರಾ ಕಡಿಮೆ ನಂಬರ್ಸ್ ಬಿಡಿ, ಬಟ್ ಎಲ್ರಿಗೂ ಜೀವ ಅಲ್ವಾ. ಅದೇ ಮೇಲಿಂದ ಮೇಲೆ ಇಂಥ ಪ್ರಕರಣಗಳಾಗ್ತಿರೋದು ನಿಜವಾಗ್ಲೂ ಜನರನ್ನ ದಿಗ್ಭ್ರಾಂತಗೊಳಿಸ್ತಾ ಇದೆ. ಕುಂಭಮೇಳದಲ್ಲಿ ನೋಡಿದ್ವಿ, ನಾವು ತಿರುಪತಿಯಲ್ಲಿ ನೋಡಿದ್ವಿ, ಚಿನ್ನಸ್ವಾಮಿ ಸ್ಟೇಡಿಯಂ ಆವರಣದಲ್ಲಿ ನೋಡಿದ್ವಿ. ಈಗ ನೋಡಿದ್ರೆ ಪೂರಿ ಜಗನ್ನಾಥನ ಆವರಣದಲ್ಲಿ